ನಮಸ್ಕಾರ ಕರ್ನಾಟಕ, ನಿಮ್ಮೆಲ್ಲರಿಗೂ ಎಪಿಸೋಡ್ 3ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನಿರೋದು ಶಿರ್ಡಿಯಲ್ಲಿ. ಇವತ್ತು ಶಿರ್ಡಿ ಟು ಔರಂಗಾಬಾದ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬರೀ 350 ರೂಪಾಯಿದ್ರಲ್ಲಿ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಮತ್ತೆ ಔರಂಗಾಬಾದ್ ಟು ಶಿರ್ಡಿಗೆ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಅಲ್ಲಿರೋ ಪ್ಲೇಸಸ್ ಯಾವ್ಯಾವಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಈ ಎಪಿಸೋಡ್ನ ಫುಲ್ಲಾಗಿ ನೋಡಲೇಬೇಕು. ಇಂದಿನ ಎಪಿಸೋಡ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯಾವ್ಯಾವ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಅಂತ. ಇವತ್ತು ಬೇರೆ ಬೇರೆ ಟೆಂಪಲ್ಗೆ ವಿಸಿಟ್ ಮಾಡೋದಿದೆ, ಅದ್ರ ಜೊತೆ ಜ್ಯೋತಿರ್ಲಿಂಗ ಟೆಂಪಲ್ ಕೂಡ ವಿಸಿಟ್ ಮಾಡೋದಿದೆ. ಸೊ ಈ ಎಪಿಸೋಡ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನಮ್ಮ ಒಂದು ಜರ್ನಿನ. ಶಿರ್ಡಿ ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಆಚೆ ಬಂದಿದ ತಕ್ಷಣ ನಮಗೆ ಬಂದು ಅವರೇ ಕೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ ಅಂತೇಳಿ. ಸೊ ಒಂದು ಸಾರಿ ಅಲ್ಲ 10 ಸಾರಿ 10 ಜನನ ಕೇಳಿ ನೀವು ಡಿಸೈಡ್ ತಗೊಳ್ಳಿ. ಯಾಕಂದರೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ. ನಮಗೆ 350 ರೂಪಾಯಿದ್ರಲ್ಲಿ ಔರಂಗಾಬಾದಿಗೆ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಇಲ್ಲಿಗೆ ಕರ್ಕೊಂಬಂದು ಬಿಡ್ತೀವಿ ಅಂತ ಹೇಳಿದರು. ಕೆಲವೊಂದು ಫ್ರಾಡು ನಡಿಬೋದು. ಸೊ ನೀವು ಯೋಚನೆ ಮಾಡಿ ಮಾತಾಡಿ ಹೋಗಿ. ಯಾಕಂದರೆ ಇಲ್ಲೆಲ್ಲ ತುಂಬ ಜನ ಇರ್ತಾರೆ. ಯಾರನ್ನ ಹೆಂಗೆ ನಂಬಬೇಕಂತ ಗೊತ್ತಾಗಲ್ಲ. ಹೊಸ ಜಾಗ, ಅದರಲ್ಲಿ ಬೇರೆ ಹೊಸ ಭಾಷೆ. ಕೆಲವೊಂದು ಸಾರಿ ಹಿಂದಿ ಬರಲ್ಲ ನಮ್ಮ ಕರ್ನಾಟಕದಿಂದ ಬಂದವರಿಗೆ. ಕೆಲವೊಬ್ರು ತೆಲುಗು ಬಂದರೆ ತೆಲುಗು ಮಾತಾಡಿ ತೆಲುಗು ಕೂಡ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಯಾವ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇವತ್ತು ಅಂತೇಳಿ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಇವ್ರ ಜೊತೆ ಮಾತಾಡಿ ಬಂದೇ ಬಿಡ್ತು ನಮ್ಮ ಟ್ಯಾಕ್ಸಿ. ಇದರಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಬನ್ನಿ ಹೋಗೋಣ. ನಮ್ಮ ವಾಯುವ ಕರ್ನಾಟಕ ಸಾರಿಗೆ ಬಸ್ ಕೂಡ ಶಿರ್ಡಿಗೆ ವ್ಯವಸ್ಥೆ ಇದೆ ನೋಡಿ. ಇಳಕಲ್ ಟು ಶಿರ್ಡಿ ಬಸ್ ಇದು. ಟೈಮ್ ಈಗ 8 ಗಂಟೆ ಆಗಿದೆ. ಇವತ್ತು ಆಗಸ್ಟ್ 5 ಬುಧವಾರ ದಿನ. ಇವತ್ತು ನಾವು ಶಿರ್ಡಿಯಿಂದ ಔರಂಗಾಬಾದ್ಗೆ ಹೋಗ್ತಾ ಇದ್ದೀವಿ. ಇವರೇ ನೋಡಿ ನಮ್ಮ ಇವತ್ತಿನ ಲೋಕೋ ಪೈಲಟ್. ನಾವು ರೂಟ್ ಡೈವರ್ಷನ್ ತಗೊಂಡು ಹೋಗ್ತಾ ಇದ್ದೀವಿ ಈಗ. ಎಷ್ಟು ಚೆನ್ನಾಗಿದೆ. ಇದು ಯಾವ ನದಿ? ಗೋದಾವರಿ ನದಿ ಅನಿಸುತ್ತೆ ಮೇ ಬಿ. ಅಲ್ಲೋಡಿ ನದಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ. ನೀರಂತೂ ತುಂಬಿದೆ ಫುಲ್ಲು. ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ರಾಜಮಂಡ್ರಿಕಲ್ಲಿ ನೋಡಿದರೆ ಎಷ್ಟು ದೊಡ್ಡದಂದರೆ ದೊಡ್ಡದು. ಸೊ ನೀವೇನಾದರೂ ನೋಡಿದರೆ ಇದಕ್ಕೂ ಮುಂಚೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸ್ಕೂಲ್ ಮಕ್ಕಳು ಎಷ್ಟು ದೂರ ಹೋಗ್ತಾರೆ ನೋಡಿ ಸ್ಕೂಲಿಗೆ ಸೈಕಲ್ ತಗೊಂಡು. ಇದೇನೋ ದ್ವಾರದ ಥರ ಇದೆ, ಚೆನ್ನಾಗಿದೆ ನೋಡಿ. ಅಪೋಸಿಟಲ್ಲಿ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ 3 ಲಾರಿಗಳು ಬಂದು. ನಮಗೆ ಈ ರೂಟಲ್ಲಿ ಫಸ್ಟ್ ಥಿಂಗ್ ಮಾಡ್ತಾ ಇದೆ ನೋಡಿ ಮಹಾರಾಷ್ಟ್ರ ಬಸ್ ಜೊತೆ. ಅಲ್ಲಿ ಮೇಲ್ಗಡೆ ಕಾಣ್ತಿರೋ ಹೈವೇ ಮುಂಬೈ ಟು ನಾಗ್ಪುರ್, ನಾಗ್ಪುರ್ ಟು ಮುಂಬೈ ಹೈವೇ ನೋಡಿ. ಸೊ ನಾವು ಕೆಳಗಡೆ ಸ್ಟೇಟ್ ಹೈವೇಲಿ ಹೋಗ್ತಾ ಇದ್ದೀವಿ. ನಾವೀಗ ನಾಗ್ಪುರ್ ಹೈವೇ ಸೈಡ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸ್ಟ್ರೇಟ್ ರೋಡೇ ನಾಗ್ಪುರ್, ಮೇಲ್ಗಡೆ ಹೈವೇ ಇದೆ. ಸೊ ನಾವಿವಾಗ ಹೈವೇ ಕನೆಕ್ಟ್ ಆಗ್ತಾ ಇದ್ದೀವಿ. ಮುಂಬೈ ಟು ನಾಗ್ಪುರ್ ಹೈವೇ ಟೋಲ್ ಗೇಟ್ ನೋಡಿ. ನಾವೀಗ 1 ಅವರ್ ಆದಮೇಲೆ ಟೋಲ್ ಗೇಟ್ ಹತ್ರ ಬಂದಿರೋದು. ನ್ಯಾಷನಲ್ ಹೈವೇಗೆ ಹೋದರೆ ಪ್ರತಿಯೊಂದು ಸಾರಿನೂ ಟೋಲ್ ಗೇಟ್ ಇದ್ದೇ ಇರುತ್ತೆ. ಇದೆಲ್ಲ ವೇರೂಲ್ ವಿಲೇಜ್ ಅಂತ ಗುರು. ಏನು ಸಕ್ಕತ್ತಾಗೈತೆ, ದೊಡ್ಡ ದೊಡ್ಡ ಮನೆಗಳು. ವಿಲೇಜ್ ಅಂದರೆ ನಮ್ಮಂಗಿಲ್ಲ, ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಹೆಸರು ಮಾತ್ರ ವೇರೂಲ್ ವಿಲೇಜ್ ಅಂತಿದೆ ಅಷ್ಟೇ. रखने के टेम्पल के सामने जगह है, ठीक है ना. सामने लेडीज लोग खड़ी रहती, फूल प्रसाद लेके चढ़ाओ या मत चढ़ाओ तुम्हारी मर्जी है. कितने का, 100 का है, 50 का, 20 का है, पूछ के लेने का. यहाँ पर टाइमिंग रहेगा आधा घंटे का. दर्शन हो जाएगा, रश वश नहीं है. ओके. घुष्टेश्वर करेंगे, भद्र मारुति करेंगे, लंच करेंगे, एलोरे में आएंगे. एलोरा करके मिनी ताज में चले जाएंगे. औरंगाबाद ड्राप वाला कोई है क्या? ನಾವೀಗ ಫಸ್ಟ್ ಟೆಂಪಲಿಗೆ ಬಂದಿರೋದು ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಮಳೆ ಬಂದು ಎಷ್ಟು ರೊಚ್ಚ ಆಗಿದೆ. ಇಲ್ಲೆಲ್ಲ ಅಂಗಡಿಗಳೆಲ್ಲ ದಾರಿಲೇ ಇದ್ದಾವೆ ನೋಡಿ. ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಇರಲ್ಲ. ಸೊ ಅದಕ್ಕೆ ಲಾಕರಲ್ಲಿ ಇಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿಂದ ಯಾವ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್.
ನಾನೀಗ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಬಂದು ಹೇಗಿತ್ತು ಹೇಗಿಲ್ಲ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಬಂದ್ಮೇಲೆ ಹೇಳ್ತೀನಿ. ವಿಹಾಣೇಶ್ವರ್ ಜ್ಯೋತಿರ್ಲಿಂಗ 12ನೇ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಬಂದಿರೋದು. ಎಂಟ್ರೆನ್ಸ್ ಗೇಟ್ ನೋಡಿದ್ದು ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿ ಒಳಗಡೆ ಯಾವ ಫೋನ್ ಅಲೋ ಇಲ್ಲ, ಲಾಕರ್ ಅಲ್ಲಿ ಇಟ್ಟು ಹೋಗ್ತಾ ಇದ್ದೀನಿ. ದೇವಸ್ಥಾನನೇ ಒಳಗಡೆ ಕಾಣದೇ ಇರೋ ರೀತಿ ಎಷ್ಟು ದೊಡ್ಡದಾಗಿ ಕೋಟೆ ಕಟ್ಟಿದಂಗೆ ಕಟ್ಟಿದ್ದಾರೆ ಫ್ರೆಂಡ್ಸ್. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಬಟ್ ದರ್ಶನ ಮಾತ್ರ ಅರ್ಧ ಗಂಟೆಲೆಲ್ಲ ಮುಗೀತು. ಮುಟ್ಟು ದರ್ಶನ ಅಂದರೆ ಸ್ಪರ್ಶ ದರ್ಶನ ಬಾಯ್ಸಿಗೆ ಮಾತ್ರ, ಹೆಣ್ಮಕ್ಳಿಗೆ ಮುಂದೆಯಿಂದ ಸುಮ್ಮನೆ ಮುಟ್ಟಿ ದರ್ಶನ ಮಾಡೋದು ಅಷ್ಟೇ. ದೇವಸ್ಥಾನದ ಪಕ್ಕದಲ್ಲಿನೇ ಇನ್ನೊಂದು ದೇವಸ್ಥಾನ ಇದೆ, ಬನ್ನಿ ಅದು ಯಾವ ದೇವಸ್ಥಾನ ಅಂತ ನೋಡ್ಕೊ ಬರೋಣ. ದೇವಸ್ಥಾನದ ಪಕ್ಕದಲ್ಲಿನೇ ಇನ್ನೊಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ನೋಡಿ ಜ್ಯೋತಿರ್ಲಿಂಗ ದೇವಸ್ಥಾನದ ಗೋಪುರ ಒಳಗಡೆ ಈ ಥರ ಇದೆ. ಇಲ್ಲಿ ಈ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಬಂದರೆ ಕಾಣಿಸುತ್ತೆ ಗೋಪುರ. ಅರ್ಧನಾರೇಶ್ವರ ಮಠ ಇದು, ಸಿದ್ದೇಶ್ವರ ಮಹಾದೇವ್ ಟೆಂಪಲ್ ಇದು. ಸೊ ದೇವರು ಒಳಗಡೆ ಅರ್ಧನಾರೇಶ್ವರ ಇರೋದು ಶಿವನೇ. ಫ್ರೆಂಡ್ಸ್ ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಬಂದು ಮತ್ತೆ ಇಲ್ಲಿ ವಡಪಾವ್ ತಿಂತಾ ಇದ್ದೀನಿ. ಇಲ್ಲಿ ವಡಪಾವ್ ಬಿಟ್ರೆ ಬೇರೆ ಏನು ಸಿಗಲ್ಲ ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಸಿಕ್ಕಂಗೆ. ವಡಪಾವ್ ತಿಂದಾಯ್ತು, ಈಗ ಟ್ಯಾಕ್ಸಿ ಆಯಿತು ಮತ್ತು ಊರೊಳಗಡೆ ಇರೋ ಹನುಮಾನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅದು ಯಾವ ಥರ ಇರೋದು ನನಗಂತೂ ಕ್ಯೂರಿಯಾಸಿಟಿ ಇದೆ. ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋ. ನೇಚರ್ ನೋಡಿ ಹೋಗ್ತಾ ದಾರಿಲಿ ಏನು ಸೂಪರಾಗಿದೆ, ವೈಬು ಸೂಪರಾಗಿದೆ ಗುರು. ನೇಚರ್ ಮಾತ್ರ ಎಲ್ಲ ಗ್ರೀನ್ ಆಗಿ ಹೋಗೋ ದಾರಿ ಮಧ್ಯದಲ್ಲೆಲ್ಲ ಗ್ರೀನು. ಸೊ ಈ ಥರ ನೇಚರ್ ನೋಡೋದು ನಾವು ಚಿಕ್ಕಮಂಗ್ಳೂರು ಸೈಡು, ಶಿವಮೊಗ್ಗ ಸೈಡ್ ಮಾತ್ರ. ಸೊ ಈ ಕಡೆ ಈ ಥರ ನೇಚರ್ ನೋಡ್ತಾ ಇದ್ದೀನಿ, ತುಂಬ ಕಣ್ಣು ತುಂಬಿಕೊಂಡಿದ್ದೀನಿ. ಖುಷಿ ಅಂದರೆ ಖುಷಿ ಆಗ್ತಾ ಇದೆ. ಎರಡನೇ ದೇವಸ್ಥಾನ ಹನುಮಾನ್ ಮಂದಿರ್, ಬನ್ನಿ ಒಳಗಡೆ ಹೋಗೋಣ. ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ಅದಕ್ಕೆ ನಮ್ಮನ್ನ ಊಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಇದು ರೆಸ್ಟೋರೆಂಟ್ ನೋಡಿ, ಟೈಮ್ ಅವರೇ ಕರ್ಕೊಂಡು ಹೋಗ್ತಾರೆ ಊಟಕ್ಕಾಗಲಿ ನಾಷ್ಟಕ್ಕಾಗಲಿ. ಸೊ ಈಗ ಊಟಕ್ಕೆ ಬಂದಿದ್ದೀವಿ. ಮಧ್ಯಾಹ್ನದ ಊಟ ಮುಗೀತು, ಈಗ ಎಲ್ಲೋರ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಟರ್ನಿಂಗ್ ತಗೊಂಡು ಎಲ್ಲೋರದ ಗುಹೆಗಳು ಅಂದರೆ ಕೇವ್ಸ್ನ ನೋಡೋಕೆ ಹೋಗ್ತಾ ಇರೋದು. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಎಲ್ಲೋರ ಒಂದೇ ಕಡೆ ದೇವಸ್ಥಾನ 34 ಇದ್ದಾವೆ. ನೀವೆಲ್ಲಾದರೂ ಕೇಳಿದ್ದೀರಾ ಒಂದೇ ಕಡೆ ದೇವಸ್ಥಾನ 34 ಇದ್ದಾವೆ ಅನ್ನೋದು? ಸೊ ಬನ್ನಿ ತೋರಿಸ್ತೀನಿ ಈ ವಿಡಿಯೋ ಮೂಲಕ, ಸ್ಕಿಪ್ ಮಾಡಿದೆ ನೋಡಿ. ಎಲ್ಲೋರ ಗುಹೆಗಳು ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂಥೇಳಿ. ಜೀವನದಲ್ಲಿ ಇದ್ದರೆ ನಮ್ಮನ್ನು ನೆಮ್ಮದಿಯಾಗಿರ್ಬೇಕು. ಯಾಕಂದರೆ ನೋಡಿ ಈ ಥರ ಟ್ರಿಪ್ ಹೋಗ್ತಾ ಇರಬೇಕು. ಯಾವಾಗ ಹೋಗ್ತೀವೋ ಯಾವಾಗಿಲ್ಲ ಗೊತ್ತಿಲ್ಲ, ಭೂಮಿ ಬಿಟ್ಟು ಇರೋಷ್ಟೊಳಗಡೆ ಇರೋ ಒಂದು ಪ್ಲೇಸಸ್ನೆಲ್ಲ ನೋಡಿ ಕಣ್ಣು ತುಂಬ ಆನಂದ ಪಟ್ಟು ಹೋಗಬೇಕು. ಸೊ ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ನೋಡಿ. ನೇಚರ್ ಮಾತ್ರ ಸೈಕಾಗೈತೆ. ನೀವು ಕೂಡ ಟ್ರಾವೆಲ್ ಲವರ್ಸ್ ಆಗಿದ್ದರೆ ಈ ವಿಡಿಯೋಗೆ ಕಂಪಲ್ಸರಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಅಂತೇಳಿ. ಈಗ ನಾವು ಬಂದಿರೋದು ಎಲ್ಲೋರ ಕೇವ್ಸ್ಗೆ. ಬನ್ನಿ ಹೋಗೋಣ ಒಳಗಡೆ ಹೇಗಿದೆ ಹೇಗಿಲ್ಲ ಅಂತೇಳಿ. ಮೊಬೈಲ್ ಏನಾದರೂ ಅಲೋ ಇದ್ರೆ ಖಂಡಿತವಾಗಿ ತೋರಿಸ್ತೀನಿ, ಎಲ್ಲದನ್ನು ನೋಡಿಸ್ತೀನಿ. ಬಟ್ ಅಲೋ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬನ್ನಿ. ಇದು ಎಂಟ್ರೆನ್ಸ್ ನೋಡಿ ಎಲ್ಲೋರ ಕೇವ್ಸು. ಈ ಕಡೆ ಒಳಗಡೆ ಹೋಗೋದು. ಸೊ ಜನ ಎಲ್ಲ ಭಾಳ ಜನ ಇದ್ದಾರೆ. ಇದು ಎಂಟ್ರೆನ್ಸ್ ಗೇಟಿಂದ ಈಗ ತಾನೇ ಬಂದೆ. ಇರೋದೇ ಎಲ್ಲೋರ ಕೇವ್ಸು, ಬಟ್ ಒಳಗಡೆ ಹೋಗೋಕ್ಕೆ ಟಿಕೆಟ್ ಇದೆ, ಎಂಟ್ರೆನ್ಸ್ ಟಿಕೆಟ್. ಒಬ್ಬರಿಗೆ 40 ರೂಪೀಸ್ ಇದೆ ಅಂತೆ ಎಲ್ಲೋರ ಕೇವ್ಸ್ ಒಳಗಡೆ ಹೋಗೋಕ್ಕೆ. ಈ ಟಿಕೆಟ್ ತಗೊಬಂದ್ವಿ. 1 ಪರ್ಸನ್ಗೆ 40 ರೂಪಾಯಿ ಇದೆ ಒಬ್ಬರಿಗೆ. ಸೊ ಬನ್ನಿ ಹೋಗೋಣ. ಟೆಂಪಲ್ ಅಲ್ಲಿದೆ ದೂರದಲ್ಲಿ. ಇದು ಎಂಟ್ರೆನ್ಸ್ ಗೇಟು, ಹೋಗ್ಬೇಕು ಟಿಕೆಟ್ ತಗೊಂಡ್ಮೇಲೆ. ವೆಲ್ಕಮ್ ಟು ವೆಲ್ಲೋರ ಕೇವ್ಸ್. ನೋಡಿ ಎಷ್ಟು ಸುಂದರವಾಗಿದೆ ಈ ವೆಲ್ಲೋರ ಕೇವ್ಸು. ಯಾವ ಒಂದು ನೋಟಿನ ಮೇಲೆ ಇದೆ ಅಂತೇಳಿ ಗೆಸ್ ಮಾಡಿ ಫ್ರೆಂಡ್ಸ್, ನೋಡೋಣ. ನಾನು ಮುಂದೆ ಹೋದ್ಮೇಲೆ ಹೇಳ್ತೀನಿ ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿನದಾಗಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ವೆಲ್ಲೋರ ಕೇವ್ಸಲ್ಲಿ 1ರಿಂದ 16 ಗುಹೆಗಳು ಇಲ್ಲಿದ್ದಾವೆ. ಸೊ ಈ ಕಡೆ ಸೈಡು ಲೆಫ್ಟ್ ಸೈಡ್ ಹೋದರೆ 17ರಿಂದ 34ವರೆಗೆ ಈ ಸೈಡ್ ಇದ್ದಾವೆ. ಸೊ ಫಸ್ಟ್ ನಾವು ಇಲ್ಲಿ ನೋಡ್ಕೊಂಡು ಹೋಗೋದಾ ಅಂತ ಹೇಳ್ತೀನಿ, ಬನ್ನಿ. ಇಲ್ಲಿಂದ ಸ್ಟಾರ್ಟ್ ನೋಡಿ. ಕೇವ್ ನಂಬರ್ 1 ಅಂದರೆ 1ನೇ ಗುಹೆಯಿಂದ. ಸೊ ಎಷ್ಟು ದೊಡ್ಡದಾಗಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾವು ರಾಂಗಾಗಿ ಹೋಗಿದ್ವಿ. ಫಸ್ಟ್ ಸ್ಟಾರ್ಟಿಂಗೇ ನಾವು 16, 17 ಹಂಗೆ ನೋಡ್ಕೊಂತ ಹೋಗ್ಬಿಟ್ವಿ. ಫಸ್ಟ್ ಸ್ಟಾರ್ಟಿಂಗ್ ನೀವು ಬಂದರೆ ರೈಟ್ ಸೈಡಲ್ಲಿ ಬನ್ನಿ, ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಹೋಗಬೇಡಿ. ಸೊ ನನಗಂತೂ ತುಂಬ ಕನ್ಫ್ಯೂಸ್ ಆಯಿತು ಗುರು. ಯಾರೂ ಇಲ್ಲಿ ಗೈಡ್ ಮಾಡೋರಿಲ್ಲ, ನಾವೇ ಬಂದಿದ್ದು ಅಲ್ವಾ. ಗೈಡ್ ಮಾಡೋರು ಕೂಡ ಇರ್ತಾರೆ, ಬಟ್ ಅವ್ರು ಹಿಂದಿಯಲ್ಲಿ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಇನ್ನೊಂದು ಸಾರಿ ಬಂದರೆ ಈ ವಿಡಿಯೋ ಮಾಡಿದರೆ ಈ ಒಂದು ಕೇವ್ ಎಲ್ಲೋರ ಕೇವ್ನ ಸೊ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ಆದಷ್ಟು ತೋರಿಸಿದ್ದೀನಿ ನೋಡಿ. ಸೆಕೆಂಡ್ ಗುಹೆ ಅಂದರೆ 2ನೇ ಕೇವ್. ಇದು 3ನೇ ಗುಹೆ. ಒಳಗಡೆ ಈ ಥರ ಇದೆ ಅಷ್ಟೇ. 4ನೇ ಕೇವ್ ನೋಡಿ.
ಇಲ್ಲಿ ಒಳಗಡೆ ಯಾವುದೋ ದೇವರು ಇದೆ, ಯಾವುದಂತ ನನಗೆ ಗೊತ್ತಾಗ್ತಿಲ್ಲ. ಬುದ್ಧ ಧರ್ಮದ ಗೌತಮ್ ಬುದ್ಧ ಇಲ್ಲಿ ನೆಲೆಸಿದ್ದಾರೆ. ಎಲ್ಲ ಶಿಲ್ಪ ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. 5th one ಇದನ್ನೇ ಕೇವ್ ಒಳಗಡೆ ಯಾವ ಥರ ಇದೆ ನೋಡಿ. ಇಲ್ಲೆಲ್ಲ ಇದೇನಿರ್ಬೋದು ಗೆಸ್ ಮಾಡಿ. ನನಗಂತೂ ಏನಾದರೂ ಊಟದ್ದಿರ್ಬೋದೇನೋ ಅನ್ನಿಸ್ತಾ ಇದೆ. ಸುಂದರವಾಗಿ ಮೇಲಿಂದ ನೀರು ಬೀಳ್ತಾ ಇದೆ. ಆ ಕಡೆ ಮೋಡ ಕೂಡ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಕ್ಲೌಡು. 6ನೇ ಗುಹೆ ಸ್ಟಾರ್ಟು. ಈ ಕಡೆ ಎಲ್ಲ 6ನೇ ಗುಹೆಯಲ್ಲಿ ಕೂಡ ಈ ಥರ ಒಂದು ಒಳಗಡೆ ಮೂರ್ತಿ ಇದೆ. ಈ ಥರ ಎಲ್ಲ ವಾಸ್ತುಶಿಲ್ಪ ಕೆತ್ತನೆ ಮಾಡಿದ್ದಾರೆ. ಇವರೆಲ್ಲ ಯಾರ್ಯಾರು ಇರ್ಬೋದು? ಒಂದು ನೋಡಿದ ಮೇಲೆ ಇಲ್ಲಿ ನೋಡಿ ಹೋಗೋಕ್ಕೆ ಯಾವ ಥರ ಚಿಕ್ಕದಾಗಿ ಸ್ಟೆಪ್ಸ್ ಮಾಡಿದ್ದಾರೆ ಅಂತೇಳಿ. ಬೆಟ್ಟದ ಒಳಗಡೆನೆ ಒನ್ ಇದೆ ಕೇವ್. ಇದು 9th one ಇಷ್ಟೇ ಇರೋದು. ಇಲ್ಲೆಲ್ಲ ತುಂಬ ಪಾಚಿ ಇದೆ, ಕಾಲು ಜಾರುತ್ತೆ ಅನ್ನೋ ಭಯ. ಒಂದು ನೋಡಿ ಬಂದಮೇಲೆ 6th one ಎಲ್ಲಿ ನೋಡಿದ್ವಿ ಮತ್ತೆ ಅಲ್ಲಿಗೆ ಬಂದು ಸ್ಟೆಪ್ ಇಳ್ಕೊಂಡು ಹೋಗಬೇಕು. ಏನು ಸೂಪರಾಗಿ ಕಾಣಿಸ್ತಿದೆ ಅಂತೇಳಿ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಕೇವ್ ನಂಬರ್ 8 and 7 ಹೋಗೋ ರೂಟ್ ಅಂತೇಳಿ. ಈ ಕಡೆ ಹೋದರೆ 7, ಈ ಕಡೆ ಹೋದರೆ 8. ಸೊ ಇಲ್ಲಿ ಇದೆ, ಇಲ್ಲಿ 7th, ಇಲ್ಲಿ 8ನೇ ಕೇವ್ ಇದೆ. 6, 9 ಮೇಲ್ಗಡೆ ಇದೆ. ಈ 10ನೇ ಕೇವ್ ಇದೆ, 10ನೇ ಗುಹೆ. ಎಷ್ಟು ಸೈಕ್ ಆಗಿದೆ ಗುರು ಇದು, ನೋಡಿ ಏನು ಮಸ್ತಾಗಿದೆ ಅಂತ. ಇಲ್ಲೆಲ್ಲ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಪಾಯಿಂಟ್ ಕೂಡ ಇದೆ ನೋಡಿ, ನಿಮ್ಗೆ ಏನಾದರೂ ನಡೆಯೋಕ್ಕಾಗಿಲ್ಲ ಅಂತಂದರೆ. 10ನೇ ಕೇವು ನಾನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದಾಗ ಒಳಗಡೆ ಹೋಗಿರಲಿಲ್ಲ. ಈಗ ಹೋಗಿ ಬಂದೆ. ಒಳಗಡೆ ಗೌತಮ್ ಬುದ್ಧ ಒಂದು ಸ್ಟ್ಯಾಚು ಸೂಪರಾಗಿದೆ. ನೀವು ಮಿಸ್ ಮಾಡ್ದೇ ಹೋಗಿ ಇಲ್ಲಿಗೆ ಬಂದ್ರೆಗಿನ. 7th one ಕೇವ್ ನೋಡಿ ಯಾವ ಥರ ಇದೆ ಅಂತೇಳಿ. ಟೆಂತ್ ಒನ್ ಕೂಡ ಏನು ಸೈಕಾಗಿದೆ ನೋಡಿ, ಎಷ್ಟು ಚಿಕ್ಕ ಚಿಕ್ಕದಾಗಿ ಪೆಟ್ಟಿಗೆ ಥರ ಕಾಣಿಸ್ತಾ ಇದೆ. ಇರೋದು ಏನೂ ಇಲ್ಲ ಒಳಗಡೆ. ಮೂರ್ತಿ ಇದೆ ಒಳಗಡೆ, ಬಟ್ ಎಲ್ಲ ಹಾಳು ಮಾಡಿಬಿಟ್ಟಿದೆ. ಇದು 12th one ಕೇವ್. ಯಾವ ಥರ ಕೆತ್ತನೆ ಮಾಡಿದ್ದಾರೆ ಬುದ್ಧನ, ವಾ ಏನು ಸೂಪರ್ ಆಗಿದೆ ಗುರು. ಇದೆಲ್ಲ ಕೆತ್ತನೆ ಈಗಿನ ಕಾಲದಲ್ಲಿ ಸಾಧ್ಯವಾದ ಮಾತು. ಅವಾಗ್ನವ್ರು ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಇದು 13ನೇ ಕೇವ್ ನೋಡಿ, ಹಂಗೆ ಪಕ್ಕದಲ್ಲಿನೇ 14ನೇದು ಇದೆ ನೋಡಿ. 14ನೇ ಗುಹೆ. ಇದು 15ನೇ ಗುಹೆ ನೋಡಿ. ಇಲ್ಲಿ ಸ್ಟೆಪ್ಸ್ ಇದ್ದಾವೆ ಹತ್ತಕ್ಕೆ. 15ನೇದು ಒಳಗಡೆ ಬಂದಮೇಲೆ ಈ ಥರ ಇದೆ ನೋಡಿ. ಮೇಲೆ ಹತ್ತಕ್ಕೆ ಇಲ್ಲಿ ಡೋರ್ ಇರ್ಬೋದೇನೋ, ಮೇ ಬಿ ಕ್ಲೋಸ್ ಆಗಿದೆ. ಸೊ ನೋಡಿ 15ನೇದು ಒಳಗಡೆ ಬಂದಮೇಲೆ ಹಿಂಗಿದೆ. ಯಪ್ಪ ಹತ್ತಕ್ಕಂತೂ ನನಗೆ ಸಾಕಾಗೋಯ್ತು. ಸ್ಟೆಪ್ಸ್ ಏನೋ ಕಡಿಮೆ ಇರೋದು, ಬಟ್ ಮಳೆ ಬಂದು ಬಂದು ಈ ಥರ ಪಾಚಿ ಆಗಿದೆ ಅಲ್ವಾ, ಸ್ವಲ್ಪ ಕಾಲು ಜಾರುತ್ತೆ. ಹುಷಾರಾಗಿ ಬನ್ನಿ. ಇಲ್ಲಿ ನೋಡಿ 70 to 34 ಕೇವ್ಸು ಈ ಕಡೆ ಸೈಡ್ ಹೋಗಬೇಕು, ಲೆಫ್ಟ್ ಸೈಡು. ಸೊ ಸ್ಟ್ರೇಟಾಗಿ ಹೋದರೆ 1 to 16ವರೆಗೆ ಇಲ್ಲಿದೆ. ಅಬ್ಬಾ ಏನು ಶಿಲ್ಪ ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ಟೂರಿಸ್ಟು ಭಾಳಷ್ಟು ಜನ ಬರ್ತಾರೆ. ನಮ್ಮ ಇಂಡಿಯಾದವ್ರಿಗೆ ಬರೀ 40 ರೂಪಾಯಿ ತಗೊಂಡ್ರೆ ಎಂಟ್ರೆನ್ಸ್ ಟಿಕೆಟು, ಟೂರಿಸ್ಟ್ಗೆ ಬೇರೆ ಇದೆ. ಆಫ್ ಕಂಟ್ರಿಯಿಂದ ಬರೋರಿಗೆ ಸ್ವಲ್ಪ ಟಿಕೆಟ್ ರೇಟ್ ಜಾಸ್ತಿ ಇದೆ. ನೋಡಲಿಲ್ಲ ಫ್ರೆಂಡ್ಸ್, ಹೋಗಿ ನೋಡಿದ ಮೇಲೆ ಹೇಳ್ತೀನಿ ಇನ್ಫಾರ್ಮೇಷನ್ನ. ನೋಡಿರಿ ಲೊಕೇಶನ್ ಪ್ಲ್ಯಾನ್ ಎಲ್ಲೋರಾ ಕೇವ್ಸ್ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ರೂಟ್ಗೆ ಹೋದರೆ ಏನೇನು ಬರುತ್ತೆ ಅಂತ ಇಲ್ಲೆಲ್ಲ ಲೊಕೇಶನ್ ಮ್ಯಾಪ್ ಇದೆ ಫ್ರೆಂಡ್ಸ್. ಈ ಕಡೆ ಮತ್ತೆ ಬೇರೆ ರೀತಿ ಎಲ್ಲ ಬರೆದಿದ್ದಾರೆ ಕೇವ್ 16 ಬಗ್ಗೆ. ಹಿಂದಿಲಿ ಇಂಗ್ಲೀಷಲ್ಲೆಲ್ಲ ಬರೆದಿದ್ದಾರೆ. ಅಬ್ಬಾ ಏನು ದೊಡ್ಡ ದೊಡ್ಡ ಬಾಗಿಲಿಗಳಿದ್ದಾವೆ, ದ್ವಾರ ಬಾಗಿಲಿ. ಇದು ಎಂಟ್ರೆನ್ಸು. ಒಳಗಡೆ ಹೋಗಿದ ತಕ್ಷಣವೇ ನೋಡಿ ಆನೆ ಆ ಕಡೆ ಈ ಕಡೆ ಮಧ್ಯದಲ್ಲಿ. ಯಾವ ದೇವರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದು ದೊಡ್ಡ ದೊಡ್ಡ ಕಂಬಗಳಿದ್ದಾವೆ. ಒಳಗಡೆ ಬಂದಿದ ತಕ್ಷಣ ಕೂಲಾಗಿದೆ. ಇಲ್ಲಿದೆ ನೋಡಿ ಅಸಲಿ ಹತ್ತು. ಯಪ್ಪ ಏನು ಹೈಟ್ ಇದೆ ಗುರು ಇದಂತೂ. ಲೈಫಲ್ಲಿ ಒನ್ ಟೈಮ್ ಆದ್ರೂ ಅಜಂತ, ಎಲ್ಲೋರ ಇವೆಲ್ಲ ಪ್ಲೇಸ್ನ ನೋಡೋ ಅಂಥದ್ದೇ ನೋಡಿ. ಏನು ಮಸ್ತಾಗಿದೆ. ಆಗಲೇ ಹೇಳ್ತಾ ಇಲ್ವಾ, ನಮ್ಮ ಒಂದು ಇಂಡಿಯನ್ ಕರೆನ್ಸಿ ನೋಟಲ್ಲಿ ಈ ಒಂದು ಸ್ಟ್ಯಾಚು ಇದೆ ಅಂಥೇಳಿ. ಯಾವ ನೋಟಲ್ಲಿದೆ ಅಂತೇಳಿ ಗೆಸ್ ಮಾಡಿದರೆ ಕಾಮೆಂಟ್ ಮಾಡಿ.
20 ರೂಪಾಯಿ ನೋಟಲ್ಲಿ ಇದೆ ನೋಡಿ ಈ ಒಂದು ಸ್ಟ್ಯಾಚು ಅಂದರೆ ಇಲ್ಲಿ ಕಾಣಿಸ್ತಾ ಇರೋದು. ನೋಡಿದರೆ ಎಲ್ಲ ಎಷ್ಟು ಸೂಪರ್ ಆಗಿದೆ, 2 ಕಣ್ಣು ಸಾಲದು ಎಲ್ಲ ನೋಡೋಕ್ಕಿಲ್ಲೆಲ್ಲ. ಎಲ್ಲ ನೋಡ್ತಾ ಇದ್ರೆ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕಂತಾನೆ ನನಗೆ ಕನ್ಫ್ಯೂಸ್ ಆಗ್ತೈತೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಅಪ್ಪ ಏನು ಸೂಪರ್ ಆಗಿದೆ ಗುರು. ಇದಂತೂ ಎಲ್ಲೋರ ಅಂದರೆ ಎಲ್ಲೋರ ಬಿಡಿ, ಓಲ್ಡ್ ಹಿಂದಿನ ಕಾಲದಲ್ಲಿ ಹೆಂಗೆ ಕಟ್ಸಿರ್ಬೋದು ಇದನ್ನ. ಹಲವಾರು ದೇವಸ್ಥಾನಗಳನ್ನ ಒಂದು ಭೂಮಿ ಮೇಲೆ ಕಟ್ಟಿರೋದು ನೋಡಿರ್ತೀವಿ, ಒಂದು ಬೆಟ್ಟದ ಮೇಲೆ ಕಟ್ಟಿರೋದು ನೋಡಿರ್ತೀವಿ. ಬಟ್ ಈ ದೇವಸ್ಥಾನ ಹೆಂಗೆ ಕಟ್ಟಿದ್ದಾರೆ ಈ ಗುಹೆಗಳನ್ನ ಅಂದರೆ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಏನು ಸೂಪರ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಎಲ್ಲ ದೇವಸ್ಥಾನಗಳನ್ನ ಕೆಳಗಡೆ ಭೂಮಿ ಮೇಲಿಂದ ಮೇಲ್ಗಡೆ ಕಟ್ಕೊಂತ ಹೋದ್ರೆ, ಈ ದೇವಸ್ಥಾನ ಏನ್ ಮಾಡಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಸೂಪರ್ ಆಗಿದೆ. ಏನು ಹೇಳ್ಬೇಕು ಏನಿಲ್ಲ ಅನ್ನೋದೇ ಇಲ್ಲಿ ನನಗೆ ಇದಾಗ್ತಿದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಎಲ್ಲ. ಈ ಥರದ್ದು ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ನೀವು ಲೈಫಲ್ಲಿ 1 ಟೈಮ್ ಆದ್ರೂ ಬಂದು ನೋಡಲೇಬೇಕಾಗಿರೋ ಪ್ಲೇಸ್ ಇದು. ಯಾಕಂದರೆ ಜೀವನ ಇರೋದು ಒಂದೇ ಸರಿ, ಜೀವ ಬರೋದು ಮತ್ತೆ ಹೋದ್ರೆ ಬರಲ್ಲ. ಸೊ ಇರೋಷ್ಟು ದಿನದಲ್ಲೇ ನಾವೆಲ್ಲದನ್ನು ಸುತ್ತಬೇಕು, ಎಲ್ಲದನ್ನು ನೋಡಬೇಕು. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಕೆಲವೊಬ್ಬರಿಗೆ ಇಲ್ಲಿಗೆ ಬಂದು ನೋಡೋಕ್ಕಾಗಲ್ಲ. ಸೊ ನಾನು ವಿಡಿಯೋ ನೋಡಿನೇ ಕೆಲವೊಬ್ರು ಖುಷಿ ಪಡ್ತಾರೆ ಅನ್ನೋದು ರೀಸನ್ಗೆ ಈ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರಲಿ, ದೇವರ ಒಂದು ಸನ್ನಿಧಿ ಆಗಿರಲಿ, ಟ್ರಾವೆಲಿಂಗ್ ವಿಡಿಯೋ ಆಗಿರಲಿ, ಪ್ರತಿಯೊಂದು ನಿಮಗೋಸ್ಕರನೇ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ತೋರಿಸಿದ್ರು ಸಾಲದು ಈ ದೇವಸ್ಥಾನನ. ಏನು ಮಸ್ತಾಗಿದೆ. ಒಳಗಡೆ ಸ್ವಲ್ಪ ಕತ್ಲಾಗಿದೆ, ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕಡೆ ಮೂರ್ತಿ ಇದೆ, ಸೊ ಕಾಣಲ್ಲ ಅಂತ ಇಲ್ಲಿ ಅಂಕಲು ಲೈಟ್ ಬಿಟ್ಕೊಂಡು ಕೂತಿದ್ದಾರೆ. ಸೊ ನೋಡಿ ಮೇಲ್ಗಡೆ ಮೂರ್ತಿ ಇದೆ, ಯಾವ ಮೂರ್ತಿ ಅಂತ ಗೆಸ್ ಮಾಡಿ. ಕಡೆ ಶಿವನ ದೇವಸ್ಥಾನ ಇದೆ ನೋಡಿ, ಶಿವ ಇದ್ದಾನೆ. ಒಂದ್ಸಾರಿ ಮನಸ್ಸಿಂದ ಬೇಡ್ಕೊಂಡ್ಬಿಡ್ರಿ, ಹರ ಹರ ಮಹಾದೇವ್ ಶಂಭೋ ಶಂಕರ. ವಾ, ಒಳಗಡೆಯಿಂದ ಹೊರಗೆ ಬಂದಿದ ತಕ್ಷಣ ಇನ್ನೊಂದು ಅದ್ಭುತ ನೋಡಿ. ಇಲ್ಲಿ ಹೈಟಿಂದ ಕೆಳಗಡೆವರೆಗೆ ಕೆತ್ತನೆ ಮಾಡ್ಕೊಂಡು ಬಂದಿರೋದು ಹಿಸ್ಟಾರಿಕಲ್ ಪ್ಲೇಸ್. ಏನು ಸಖತ್ತಾಗಿದೆ. ವೆಲ್ಲೋರ್ ಗೊತ್ತಿರ್ಬೋದು, ಕೆಲವೊಂದು ಮೂರ್ತಿಗಳನ್ನೆಲ್ಲ ಹಾಳಾಗಿದ್ದಾವೆ, ಅಂದರೆ ಕೆಲವೊಂದು ಕಾಲ್ಗಳು ಹೋಗಿದೆ. ಒಂದೊಂದು ಕೆತ್ತನೆಗೆ ಹಿಂದೆ ಒಂದೊಂದು ರಹಸ್ಯ ಅಡಗಿರುತ್ತೆ. ನೀರು ಬಂದು ನೋಡಿ ಯಾವ ಥರ ಆಗಿದೆ. ಹೆಜ್ಜೆ ಗುರುತೆಲ್ಲ ಹಾಗೆ ಇದೆ, ಎಷ್ಟು ಮೇಲೆಯಿಂದ ಇಷ್ಟು ಕೆಳಗಡೆವರೆಗೂ. ಕೆಳಗಡೆ ಇನ್ನೂ ಆಳ ಇದೆ ನೋಡಿ. ಒಂದು ದೇವಸ್ಥಾನದಲ್ಲಿ 16 ದೇವಸ್ಥಾನಗಳು. ನಾನು ಏನೋ ಅಂದ್ಕೊಂಡಿದ್ದೆ, ಒಳಗಡೆ ಬಂದಮೇಲೆ ಗೊತ್ತಾಗಿದ್ದು ನೋಡಿ, ಒಂದು ದೇವಸ್ಥಾನದಲ್ಲೇ ಎಷ್ಟೊಂದು ಗೋಪುರಗಳಿದ್ದಾವೆ, ಎಷ್ಟೊಂದು ದೇವಸ್ಥಾನಗಳಿದ್ದಾವೆ. 16 ದೇವಸ್ಥಾನ ಅಂದರೆ ಸಾಮಾನ್ಯ ವಿಷಯನ ಒಂದೇ ಒಂದು ದೇವಸ್ಥಾನದಲ್ಲಿ ಕೆತ್ತನೆ ಮಾಡೋದು. ನೋಡಿ ಎಷ್ಟು ಕೆಳಗಡೆ ಇದೆ ಇನ್ನೂ ಆಳ ಅಂತೇಳಿ. ಅಲ್ಲಿಂದ ಮೇಲ್ಗಡೆ ಹತ್ಕೊಂಡು ಬಂದಿದ್ದು ಇಷ್ಟೊತ್ತು. ಸೊ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ, ಹಬ್ಬಬ್ಬಾ. ದೇವಸ್ಥಾನದ ಒಳಗಡೆ ಹೋಗಿ ಬಂದಿದ್ದು. ಈಗ ಆಪೋಸಿಟಲ್ಲಿ ಮತ್ತೊಂದು ದೇವಸ್ಥಾನ ಇದೆ, ಬನ್ನಿ ಒಳಗಡೆ ಹೋಗೋಣ ಯಾವ ದೇವ್ರಿದೆ ಅಂತ. ಇಲ್ಲೇ ಬಸವಣ್ಣನ ಮೂರ್ತಿ ಕೆತ್ತನೆ ಮಾಡಿದ್ದಾರೆ, ಆದರೆ ಮುಖ ಎಲ್ಲ ಸ್ವಲ್ಪ ಹಾಳಾಗಿರೋ ಥರ ಇದೆ. ದೂರದಲ್ಲಿ ಕಾಣ್ತಾ ಇರೋದನ್ನ ನೋಡಿದರೆ ಸ್ಟ್ಯಾಚುನ ನನಗೆ ಆನೆ ಥರ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಿದೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ. ಎಷ್ಟೊಂದು ಜನ ಟೂರಿಸ್ಟ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಕೂಡ 1 ಟೈಮ್ ಬಂದು ವಿಸಿಟ್ ಮಾಡಿ ಈ ದೇವಸ್ಥಾನನ. ನಿಮ್ಮ ಕಣ್ಣು ತುಂಬಿಸ್ಕೊಂಡ್ರೆ ಸಾಕು, ಎಷ್ಟು ಸೂಪರ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕಾಣಿಸ್ತಾ ಇರೋ ಪ್ರತಿಯೊಂದು ಕೆತ್ತನೆ ಹಿಂದೆ ಒಂದೊಂದು ಕತೆ ಇದೆ. ರಾಮಾಯಣದಲ್ಲಿ ನಡೆದಿರೋ ಪ್ರತಿಯೊಂದು ಸನ್ನಿವೇಶವನ್ನು ಇಲ್ಲಿ ಕೆತ್ತನೆ ಮಾಡಿರುವ ಮೂಲಕ ತೋರಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ವೆಲ್ಲೋರ ಕೇವ್ಸ್ ಬಗ್ಗೆ ಗೊತ್ತಾಗಬೇಕಂದ್ರೆ ಗೈಡ್ ಇರ್ತಾರೆ, ಇಲ್ಲಿಗೆ ಬಂದು ಗೈಡ್ ಮೂಲಕ ಕೂಡ ಮಾಹಿತಿನ ತಿಳ್ಕೊಬೋದು. ಸೊ ನಮಗೆ ಹಿಂದಿ ಅಷ್ಟೊಂದು ಬರಲ್ಲ ಅಂತೇಳಿ ನಾವೇ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಏನೇನು ಗೊತ್ತಾಗುತ್ತೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ವೆಲ್ಲೋರ ಕೇವ್ಸ್ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದಕ್ಕೋಸ್ಕರ ಇಲ್ಲಿ ಕೇವಲ ನನಗೆ 1 ಅವರಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳೋಕ್ಕೆ ಆಗಲ್ಲ. ಸೊ ಸಪ್ರೇಟಾಗಿ ಇದಕ್ಕೆ ಒಂದಿನ ಬಂದು ಎಲ್ಲ ಇನ್ಫಾರ್ಮೇಷನ್ ಹೇಳಬೇಕಾಗುತ್ತೆ. ನಿಮ್ಗೇನಾದರೂ ಇಷ್ಟ ಆದರೆ ಈ ಪ್ಲೇಸು
ಕಾಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಕಾಮೆಂಟ್ಸ್ ಬಂದರೆ ಪಕ್ಕ ಒಂದ್ಸರಿ ಸಪ್ರೇಟಾಗಿ ಇದೇ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ಈ ಪ್ಲೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಶೇರಿಂಗಲ್ಲಿ ಬಂದಿರೋದು ಟ್ಯಾಕ್ಸಿಯಲ್ಲಿ. ನಮಗೆ ಇದೆಲ್ಲ ನೋಡ್ಕೊ ಬರೋಕ್ಕೆ 1 ಅವರ್ ಮಾತ್ರ ಕೊಟ್ಟಿರೋದು ಟೈಮಿಂಗು. ಸೊ ಆದಷ್ಟು 1 ಅವರಲ್ಲಿ ಕವರ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ನೆಕ್ಸ್ಟು ಕಾಣ್ತಿರೋ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಎಲ್ಲದೂ ಕೆತ್ತನೆ ಮಾಡಿರೋದು ಒಂದೇ ಒಂದು ಬೆಟ್ಟದಲ್ಲಿ. ಸೊ ಯಾವುದೂ ಸಪ್ರೇಟಾಗಿ ತಂದು ಕೆತ್ತನೆ ಮಾಡಿಲ್ಲ. ಮೇಲಿಂದ ಕೆಳಗೆ ಕೆತ್ತನೆ ಮಾಡ್ಕೊಂಡು ಬಂದಿರೋ ಒಂದು ಏಕೈಕ ಎಲ್ಲೋರ ಕೇವ್ಸ್ ಇದೆ ನೋಡಿ. ಎಷ್ಟು ಮಸ್ತಾಗಿದೆ ಅಂತಂದರೆ ಬೇರೆ ಕಡೆ ಎಲ್ಲ ಇದು ಭೂಮಿ ಮೇಲಿಂದ ಮೇಲ್ಗಡೆ ಕೆತ್ತನೆ ಮಾಡ್ಕೊಂಡು ಹೋಗಿರೋದು ನೋಡಿದ್ವಿ. ಬಟ್ ಎಲ್ಲೋರ ಕೇವ್ಸಲ್ಲಿ ಮಾತ್ರ ಮೇಲ್ಗಡೆಯಿಂದ ಬೆಟ್ಟ ಕೆಳಗಡೆವರೆಗೆ ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ. ಸಖತ್ತಾಗಿದೆ ಗುರು, ಸೈಕ್ ಆಗಿದೆ ನೋಡೋಕ್ಕೆ. 1 to 16 ಕೇವ್ಸ್ವರೆಗೆ ಇಲ್ಲಿ ವಿಸಿಟ್ ಮಾಡೋದಾಯಿತು. ಸೊ ಈಗ 17 to 34 ಕೇವ್ಸ್ವರೆಗೆ ಹೋಗೋದಿದೆ. ಬಾಕಿ ಅಲ್ಲಿಗೆ ಹೋಗೋಣ ಬನ್ನಿ. ನಂಬರ್ 16 ಇಲ್ಲಿ ಏನಕ್ಕೋ ಏನಾದರೂ ವರ್ಕ್ ನಡೀತಾ ಇದೆ ಏನೋ, ಸೊ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ಅಲೋ ಇಲ್ಲ, ಇಲ್ಲೇ ನೋಡ್ಕೊ ಬಂದಿರೋದೆಲ್ಲ ಒಳಗಡೆ. ಇಲ್ಲಿ ನೋಡಿ ಮೇಲಿಂದ ಕೆಳಗಡೆ ನೀರು ಹೆಂಗೆ ಬೀಳ್ತಾ ಇದೆ ಅಂತೇಳಿ. ಅಲ್ಲಿ ಮೇಲ್ಗಡೆ ಹೋಗೋಕ್ಕೂ ಕೂಡ ದಾರಿ ಇದೆ. ಈ ಬ್ರಿಡ್ಜಿಂದ ಬಂದ್ವಿ ಈಗ ತಾನೇ ಲೆಫ್ಟ್ ಸೈಡಲ್ಲಿ ಟರ್ನ್ ಆಗಿ. ಸೊ 17 to 34 ಕೇವ್ಸ್ ಈ ಕಡೆನೇ ಇರೋದು. ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಇಲ್ಲಿಂದ ಸ್ಟಾರ್ಟು 17 to 34 ಕೇವ್ಸು. ಹಿಂಗೆ ಲೈನಿಗೆ ನೋಡ್ಕೊಂತ ಹೋಗ್ಬೇಕು. ಹೋಗೋಣ ಬನ್ನಿ ಫ್ರೆಂಡ್ಸ್. ಒಳಗಡೆ ಕತ್ಲೆ ಇದೆ, ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಒಂದೇ ಕಾಲಲ್ಲಿ ಯಾವ ಥರ ಮಾಡಿದ್ದಾರೆ ಅಂತೇಳಿ ಕೆತ್ತನೆನ. ವಾ, ಒಂದು ಬೆಟ್ಟದಲ್ಲಿ ದೇವರ ಒಂದು ಮೂರ್ತಿಗಳನ್ನು, ದೊಡ್ಡ ದೊಡ್ಡ ಕಂಬಗಳನ್ನು ಎಷ್ಟು ಸೂಪರಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಇದೆಲ್ಲ ನೋಡ್ತಾ ಇದ್ದರೆ ನಾನು ಹಿಂದಿನ ಜನ್ಮದಲ್ಲಿ ಏನಾದರೂ ಪುಣ್ಯ ಮಾಡಿದ್ದೇನೋ ಅನಿಸ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ಹಿಸ್ಟಾರಿಕಲ್ ಪ್ಲೇಸ್ನ ನೋಡ್ತೀನಿ ಅಂತೇಳಿ ನಾನು ಕನಸಲ್ಲಿನೂ ಅಂದ್ಕೊಂಡಿರಲಿಲ್ಲ. ಸೊ ಇವತ್ತು ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. 17 ಸ್ಟಾರ್ಟ್ ಆದರೆ ಇಲ್ಲಿ 18 ಹಿಂಗೆ ನಂಬರ್ ಹಾಕಿದ್ದಾರೆ ನೋಡಿ. ಹಂಗೆ ನೋಡ್ಕೊಂತ ಹೋಗ್ಬೋದು. ಪ್ರತಿಯೊಂದು ಕಡೆಯೂ ಕೇವ್ ನಂಬರ್ ಹಾಕಿದ್ದಾರೆ, ಎಷ್ಟನೇ ಕೇವ್ ಅಂತೇಳಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಇದನ್ನು ನೋಡ್ಕೊಂಡು ಹೋಗಿ ವಿಸಿಟ್ ಮಾಡಿ. ಎಲ್ಲ ಕೇವ್ಗಳ ಒಳಗೆ ಸಿಮಿಲರ್ ಆಗಿ ಸೇಮ್ ಥರನೇ ಇದೆ. ಒಳಗಡೆ ಕಂಬಗಳು ಮತ್ತು ದೇವಸ್ಥಾನ ಅಂತ ಎಲ್ಲ ಸೇಮ್ ಇದೆ. ಒಳಗಡೆ ಶಿವನ ಮೂರ್ತಿ ಇದೆ. 17 ಕೇವ್ನಲ್ಲಿ ಅದೇ ಇತ್ತು. ಈಗ 18ಗೆ ಬಂದಿದ್ವಿ, ಇಲ್ಲಿ ಕೂಡ ಹಿಂಗೆ ಇದೆ. ಸೊ ಒಳಗಡೆ ಇಲ್ಲಿ ಏನು ಇಲ್ಲಿದ್ದಕ್ಕೋಸ್ಕರ ಕೀ ಹಾಕಿದ್ದಾರೆ, ಏನೂ ಇಲ್ಲ. ಬನ್ನಿ ನೆಕ್ಸ್ಟ್ ಕೇವ್ಗೆ ಹೋಗೋಣ. ಅಂದರೆ ನೆಕ್ಸ್ಟ್ ಯಾವ್ದು ಬರುತ್ತೆ? 19 ಕೇವ್ಗೆ ಬಂದೇ ಬಿಟ್ವಿ. ನೋಡಿ 19A ಕೇವ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿದೆ, ಗುಹೆ ಥರ. ಕೆಳಗಡೆ ಮಳೆ ಹನಿ ಹನಿಯಾಗಿ ಬೀಳ್ತಾ ಇದೆ. ಅಂದರೆ ಮೇಲೆ ಬೆಟ್ಟದಿಂದ ಕೆಳಗಡೆ ನೀರು ಬೀಳೋದು ಈ ಥರ ಇದೆ. ಇಲ್ಲೆಲ್ಲ ಫೋಟೋ ಶೂಟ್ ಕೂಡ ಮಾಡ್ಕೋಬೋದು, ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಯಾವ ಥರ ಮಳೆ ಹನಿ ಹನಿಯಾಗಿ ಬೀಳ್ತಾ ಇದೆ. ಒಳಗಡೆ ಶಿವನ ಮೂರ್ತಿ ಕೂಡ ಇದೆ. ಎಲ್ಲ ಹನಿ ಬಿದ್ದು ಬಿದ್ದು ಪಾಚ್ ಹಿಡ್ದಿದೆ ಎಲ್ಲ ಕಡೆ. ಎಲ್ಲ ಗುಹೆಗಳು ಸಿಮಿಲರ್ ಆಗಿ ಸೇಮ್ ಇದೆ, ಬಟ್ ಒಳಗಡೆ ಸ್ವಲ್ಪ ಡಿಫ್ರೆಂಟ್ ಇರೋದು. ಸೊ ಅದಕ್ಕೆ ಎಲ್ಲದನ್ನು ತೋರಿಸ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವೇ ವಿಸಿಟ್ ಮಾಡಿ, ಅಥವಾ ಅವಾಗ ಹೇಳ್ದೆ ತಾನೇ ಆ ಥರ ನೀವು ಕಾಮೆಂಟ್ ಮಾಡಿ ಈ ಒಂದು ಗುಹೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ. ಸೊ ಬನ್ನಿ ಹೋಗೋಣ ಮುಂದಕ್ಕೆ. ಹೇಗಿಲ್ಲ ಅಂತ ಎಲ್ಲ ನೋಡಿದ ಮೇಲೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ. ಎಲ್ಲ ಗುಹೆಗಳಲ್ಲಿ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ ಕೇವು. ನೋಡ್ರಿ ಎಷ್ಟು ಸೂಪರ್ ಆಗಿರೋದು. ಕೆತ್ತನೆ ಕೂಡ ಹಂಗೆ ಸೂಪರಾಗಿ ಮಾಡಿದ್ದಾರೆ. ಆ ಕೆತ್ತನೆ ಅರ್ಥ ಏನಂತ ತಿಳಿಸಿ. ಅಲ್ಲಿ ಕಾಣಿಸ್ತಿರೋ ಮೂರ್ತಿಯ ಅರ್ಥ. ಅಬ್ಬಬ್ಬಬ್ಬಾ, ಏನು ನೇಚರು, ಏನು ಗುರು, ಸೈಕ್ ಆಗಿದೆ ಅಲ್ಲ. ಈ ಕಡೆ ಜಲಪಾತ ಥರ ಬೀಳ್ತಾ ಇದೆ, ತೋರಿಸ್ತೀನಿ ನೋಡಿ. ಕೇವ್ಸು ಪಕ್ಕದಲ್ಲಿನೇ ಯಾವ ಥರ ನೀರು ಹರಿತಾ ಇದೆ ಮೇಲಿಂದ. ಸೌಂಡ್ ನೋಡಿ ಯಾವ ಥರ ಕೇಳ್ತಾ ಇದೆ ಅಂತ. ಈ ಕಡೆ ಕೇವ್ಸ್ ನೋಡ್ತಾ ಬಂದೆ. ಇಲ್ಲಿ ನೋಡಿ ಎಷ್ಟು ಸೂಪರ್ ಆಗಿದೆ, ಏನು ಸೈಕ್ ಆಗಿದೆ. ಈ ಥರ ನೀರಿನ ಜಲಪಾತ ಬೀಳೋದು ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಅಲ್ವಾ. ಇನ್ನು ಕೆಳಗಡೆ ಹೋಗಿ ನೋಡ್ಬೋದು ಎಷ್ಟು ದೂರದಲ್ಲಿದೆ ನೋಡಿ ಕೆಳಗಡೆ ಹೋಗೋದು. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕೆಳಗಡೆ ಇಳಿಯೋಕೆ ಸ್ಟೆಪ್ಸ್ ಇದ್ದಾವೆ ನೋಡಿ, ಹುಷಾರಾಗಿ ಇಳೀರಿ. ನಮ್ಮ ಡ್ರೈವರ್ ಅಂಕಲ್ ಕೇವಲ 1 ಅವರ್ ಕೊಟ್ಟಿದ್ದಾರೆ ಟೈಮು. ಆದರೂ ಇಷ್ಟೊಂದು ನೋಡೋಕ್ಕಾಯ್ತು. ಬಟ್ ಇನ್ನೂ ಟೈಮ್ ಇದ್ದಿದ್ರೆ ಇದೆಲ್ಲ ಎಂಜಾಯ್ ಮಾಡಿಬಿಟ್ಟು ಹೋಗ್ಬೋದಿತ್ತು. ಎಷ್ಟು ಸೂಪರ್ ಆಗಿದೆ. ನನಗೆ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಅನ್ನೋದೊಂದೇ ಬೇಜಾರು. ಸೊ ಯಾವುದೂ ಸರಿಯಾಗಿ ನೋಡೋಕ್ಕಾಗಲ್ಲ ಇಷ್ಟು ಬೇಗನೆ. ಆದ್ರೂ ಪರವಾಗಿಲ್ಲ. ಕೊಟ್ಟಿರೋ 350 ರೂಪಾಯಿಗೆ ಇಷ್ಟೆಲ್ಲ ಟೆಂಪಲ್ಸ್ನ ನೋಡಿಕೊಂಡು, ಕೇವ್ನ ನೋಡಿಕೊಂಡು, ಎಲ್ಲರ ಕೇವ್ನ ಹೋಗೋದಂದರೆ ಸಾಮಾನ್ಯ ಮಾತಲ್ಲ. ಸೊ ಶಿರ್ಡಿ ಟು ನಾವು ಬಂದಿರೋದು ಔರಂಗಾಬಾದಲ್ಲಿರೋ ಎಲ್ಲ ಟೆಂಪಲ್ಸ್ನು ನೋಡೋಕ್ಕೆ.
ಇಲ್ಲಿರೋ ಎಲ್ಲ ಗುಹೆಗಳು ನೋಡಿದ್ರಿ ಎಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ಇತ್ತಲ್ವಾ ಅದು ಒಂದೇ 16 ಕೇವು ಅಂದರೆ 16ನೇ ಗುಹೆ 16ನೇ ಗುಹೆ ಸ್ಟಾರ್ಟಿಂಗ್ ಇದೆ ಅಲ್ವಾ ಆ ಕಡೆ ರೈಟ್ ಸೈಡಲ್ಲಿ ಬಂದರೆ 1 to 15ವರೆಗಿದೆ ಮಿಡ್ಲಲ್ಲಿರೋ 16 ಮತ್ತು ಲೆಫ್ಟ್ ಸೈಡ್ ಅಂದರೆ ಎಡಭಾಗಕ್ಕೆ ಹೋದರೆ 17ರಿಂದ 34 ಗುಹೆಗಳು ಆ ಕಡೆ ಇದೆ. ಸೊ ನನಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ನೀವು ಬಂದಾಗ ಹುಷಾರಾಗಿ ನೋಡಿ. ಒಂದು ಮಿಸ್ ಆದ್ರೂ ಏನೋ ಬಿಟ್ವಲ್ಲ ಅನ್ನೋ ಒಂದು ಫೀಲ್ ಆಗಬಾರ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದ್ದಾವೆ ಅಂತೇಳಿ. ಸೊ ಒಂದೊಂದು ಕೇವ್ನು ನೋಡ್ಬೇಕಂತಂದರೆ ಎಷ್ಟೊತ್ತು ಟೈಮ್ ಬೇಕಾಗುತ್ತೆ. ಸೊ ನನಗಂತೂ ಇದನ್ನು ನೋಡ್ತಾ ಇದ್ದರೆ ಇನ್ಫಾರ್ಮೇಷನ್ ಒಂದಿನದಲ್ಲಿ ಒಂದು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಇದಕ್ಕೆ ಆಗಿ ಸಪ್ರೇಟಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಕಾಮೆಂಟ್ ಜಾಸ್ತಿ ಬಂದರೆ ಮಾಡೋದಾಗಿ ನಾನು ಮಾಡಿಕೊಡ್ತೀನಿ ವೀಡಿಯೋ ಇನ್ಫಾರ್ಮೇಷನ್ನ. ಸೊ ಇಲ್ಲಿ ನೋಡ್ತಿರ್ಬೋದು ನೇಚರ್ ಆಗಿರಲಿ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಇವತ್ತು ನಾವು ಬಂದಿರೋದು ಔರಂಗಾಬಾದ್ನಲ್ಲಿರೋ ಮಿನಿ ತಾಜ್ ಮಹಲ್ಗೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡ್ಕೊ ಬರೋಣ. ಇದು ಲಾಸ್ಟ್ನೇದಾಗಿದೆ ನಮ್ಮ ಒಂದು ದೇವಸ್ಥಾನದ ವಿಸಿಟಲ್ಲಿ. ಬನ್ನಿ ಹೋಗೋಣ ಹಾಗಾದರೆ. ಸೊ ಹೇಗಿಲ್ಲ ಅಂತ ತುಂಬ ಎಕ್ಸೈಟ್ ಆಗಿದೆ. ಯಾಕಂದರೆ ಆಗ್ರಾದಲ್ಲಿರೋ ತಾಜ್ ಮಹಲ್ ಬಿಟ್ಟರೆ ಮಿನಿ ತಾಜ್ ಮಹಲ್ ಇದೊಂದೇ. ತಾಜ್ ಮಹಲ್ ನೋಡೋಕ್ಕೆ ಒಳಗಡೆ ಎಂಟ್ರಿ ಟಿಕೆಟ್ ಇರುತ್ತೆ. ಒಬ್ರಿಗೆ ಎಷ್ಟಿದೆ ಗೊತ್ತಿಲ್ಲ, ಹೋಗಿ ನೋಡ್ಕೊ ಬರೋಣ ಬನ್ನಿ. ಇಲ್ಲಿ ರೈಟ್ ಸೈಡಲ್ಲಿ ಹೋದ್ರೇ ಟಿಕೆಟ್ ಕೌಂಟ್ರ್ ಇರೋದು, ಒಳಗಡೆ ಬರಬೇಕು. ಟಿಕೆಟು 250 ಅಂತೆ ನೋಡಿ, ನಮಗಾದರೆ 25 ರೂಪಾಯಿ ಇಂಡಿಯನ್ಸ್ಗೆ. QR ಕೋಡ್ನ ಸ್ಕ್ಯಾನ್ ಮಾಡಿ 5 ಜನಕ್ಕೆ ಒಟ್ಟಿಗೆ ತಗೋಬೋದು ಟಿಕೆಟ್ನ. ಒಬ್ರಿಗೆ 20 ರೂಪಾಯಿ ನನಗೆ ಟಿಕೆಟ್ ಬರುತ್ತೆ. ಬಟ್ ಇಲ್ಲಿ ಒಳಗಡೆ ತಗೊಂಡ್ರೆ ಒಬ್ರಿಗೆ 25 ರೂಪಾಯಿ ನನಗೆ. ನೋಡಿ ಇದು ಎಂಟ್ರೆನ್ಸು ಮಿನಿ ತಾಜ್ ಮಹಲ್ ಒಳಗೆ ಹೋಗೋದು. ಸೊ ಇಲ್ಲಿ ಕ್ಯಾಮ್ರಾ ಏನಾದರೂ ತಂದರೆ ಒಂದು ಕ್ಯಾಮ್ರಾಕ್ಕೆ 25 ರೂಪಾಯಿ ಟಿಕೆಟ್ ಕೊಡಬೇಕಂತೆ. ಇದೆ ನೋಡಿ ಮಿನಿ ತಾಜ್ ಮಹಲ್. ಸೇಮ್ ರಿಯಲ್ ತಾಜ್ ಮಹಲ್ ಥರನೇ ಇದೆ, ಬಟ್ ಅಷ್ಟು ವೈಟ್ ಆಗಿಲ್ಲ. ಸ್ವಲ್ಪ ಅಲ್ಲಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಯಾವುದೋ ಡೋರ್ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಕಡೆ ಒಳಗಡೆ ಹೋಗೋಣ ಬನ್ನಿ. ಇದೆಲ್ಲ ನೋಡಿ ಎಂಟ್ರೆನ್ಸ್, ಅಲ್ಲಿ ಫಸ್ಟ್ ಗೇಟಿಂದ ಬಂದಿದ್ದು. ಸೊ ಇಲ್ಲಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಬನ್ನಿ. ಕೆಳಗಡೆ ಸಮಾಧಿ ಇದೆ, ಎಲ್ಲ ದುಡ್ಡು ಕಾಸು ಎಲ್ಲ ಹಾಕಿದ್ದಾರೆ. ಔರಂಗಾಬಾದಲ್ಲಿರೋ ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡಾಯಿತು ಕೇವಲ 350 ರೂಪಾಯಿದಲ್ಲಿ. ನೋಡಿ ಸೂರ್ಯಾಸ್ತ ಕೂಡ ಆಯಿತು. ಇದೇ ಒಂದು ಟ್ರಾವೆಲರ್ ಜೊತೆ ಶಿರಡಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ನಾನು ಬಂದು ರೀಚ್ ಆದೆ ನೋಡಿ. ಎಲ್ಲ ದೇವಸ್ಥಾನ ಮತ್ತು ಎಲ್ಲ ಕೇವ್ಸ್ ಎಲ್ಲ ಮುಗಿಸ್ಕೊಂಡು ಔರಂಗಾಬಾದ್ ಎಲ್ಲ ವಿಸಿಟ್ ಮಾಡಾಯಿತು. ಸೊ ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ರೈಲ್ವೆ ಸ್ಟೇಷನಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ಇಲ್ಲಿಂದ ಪುಣೆಗೆ ಒಂದು ಟ್ರೈನ್ ಇದೆ, ಆ ಟ್ರೈನ್ನ ಇವತ್ತು ಕ್ಯಾಚ್ ಮಾಡಿ ಹೋಗ್ತಾ ಇರೋದು. ಈಗ ಟೈಮ್ 9:15 ಆಗಿದೆ. ಸೊ ಈಗ 9:20ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ಟ್ರೈನು. ಯಾವುದು ಏನಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13 ಹಾಗೆ ಪ್ರಿಯಾ ಪ್ರತು ಸ್ಟೋರೀಸ್.